ಹಲೋ, ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಮಂಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿರುವಣ್ಣಾಮಲೈ ಬಗ್ಗೆ ಮಾತಾಡೋಣ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಅನ್‌ಪ್ಲಾನ್ಡ್ ಆಗಿ ಒಂದು ಬ್ಯಾಗ್ ಎತ್ಕೊಂಡು ನೈಟ್ ಟು ನೈಟ್ ಬಸ್ ಹತ್ಕೊಂಡು ತಿರುವಣ್ಣಾಮಲೈಗೆ ಹೊರಡ್ತೀವಿ. ಸೊ ತಿರುವಣ್ಣಾಮಲೈಗೆ ಹೋಗಿದ್ದೆ ನಾವು ಎಲ್ಲರ ಥರ ದೇವಸ್ಥಾನದ ಎಂಟ್ರೆನ್ಸ್‌ಗೆ ನಾವು ತಲುಪ್ತೀವಿ. ಎಂಟ್ರೆನ್ಸಲ್ಲಿ ನೋಡಿದ್ರೆ ಏನು ಜನ ಅಂತೀರಾ. ಎಲ್ಲರೂ ಕಾಯಿ ಹೊಡೆದು, ಕುಂಕುಮ ಅರಿಶಿಣ ಹಚ್ಚಿ, ಕರ್ಪೂರ ಹಚ್ಚಿ ಪಾದಯಾತ್ರೆಗೆ ನಡೀತಾ ಇದ್ರು. ನಾವೆಲ್ಲ ಸೇರ್ಕೊಂಡು ಕಾಯಿ ಹೊಡೆದು ನಮ್ಮ ಪಾದಯಾತ್ರೆನೂ ಶುರು ಮಾಡ್ಕೊಂಡ್ಬಿಟ್ವಿ. ಸ್ಟಾರ್ಟಿಂಗ್ ಪಾದಯಾತ್ರೆ ಶುರು ಮಾಡಿದಾಗ ನಮ್ಗನ್ಸಿತ್ತು, ಇದೇನು ಭಾಳ ಈಸಿ ಆಗೋಗುತ್ತೆ ಅಂತ. ಸೊ ಅದೇ ಜೋಶಲ್ಲಿ ಶುರು ಮಾಡ್ತಾ ಇದ್ದಂಗೆ ದೇವಸ್ಥಾನಗಳು ಸುರಿಮಳೆನೇ ಇದು ದಾರಿಲಿ ಅನ್ಕೊಳ್ಳಿ. ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನಗಳಿರುತ್ತೆ. ಸೊ ಮುಂದೆ ಬರ್ತಾ ಇದ್ದಂಗೆ ನಮ್ಗೊಂದು ಬೋರ್ಡ್ ಸಿಕ್ತು. ಆ ಬೋರ್ಡಲ್ಲಿತ್ತು, ನೀವು ಇಲ್ಲಿದ್ದೀರಾ, ಇವಾಗ ಸ್ಟಾರ್ಟಿಂಗು, ಇನ್ನು 14 ಕಿಲೋಮೀಟರ್ ಹೋಗ್ಬೇಕು ಅಂತ. 14 ಕಿಲೋಮೀಟರ್ ಅಂತ ಕೇಳ್ತಾ ಇದ್ದಂಗೆ ನಮ್ಮ ಹುಡುಗರೆಲ್ಲ ಒಂದು ರೌಂಡ್ ಶಾಕ್ ಆಗಿ ತಿರುಗಿ ನೋಡಿದ್ರು. ಆಮೇಲೆ ಶುರುನೇ ಮಾಡಿದ್ದೀವಂತೆ, ಮುಗ್ಸೋಕ್ಕಾಗಲ್ವಾ ಅಂತ ಅಂದ್ಕೊಂಡು ನಾವು ಶುರು ಮಾಡಿದ್ವಿ ಪಾದಯಾತ್ರೆ. ಸೊ ಪಾದಯಾತ್ರೆಯಲ್ಲಿರೋ ವಿಶೇಷ ಏನಪ್ಪಾ ಅಂದ್ರೆ, ನೀವು 14 ಕಿಲೋಮೀಟರ್ ಸುತ್ತೋಗ್ಬೇಕಾದ್ರೆ ನಿಮಗೆ 8 ಲಿಂಗಗಳು ಸಿಗುತ್ತೆ. ನಾವು ಶುರು ಮಾಡೋದು ಇಂದ್ರಲಿಂಗದಿಂದ. ಇಂದ್ರಲಿಂಗ ಮುಗಿಸ್ಕೊಂಡು ಅಗ್ನಿಲಿಂಗ ಹೋಗ್ತೀವಿ. ಅಗ್ನಿಲಿಂಗ ಮುಗಿಸಿ ಯಮಲಿಂಗ ದಾಟ್ತೀವಿ. ಯಮಲಿಂಗ ದಾಟಿ ನಿರುತಿಲಿಂಗ ದಾಟ್ತೀವಿ. ನಿರುತಿಲಿಂಗ ಆದ್ಮೇಲೆ ವರುಣಲಿಂಗ. ವರುಣಲಿಂಗ ಆದ್ಮೇಲೆ ವಾಯುಲಿಂಗ. ವಾಯುಲಿಂಗ ಆದ್ಮೇಲೆ ಕುಬೇರಲಿಂಗ. ಕುಬೇರಲಿಂಗ ಆದ್ಮೇಲೆ ಈಶಾನ್ಯಲಿಂಗ. ಈಶಾನ್ಯಲಿಂಗ ಮುಗಿಸ್ತಾ ಇದ್ದಂಗೆ ನಿಮಗೆ ಕೊನೆ ಲಿಂಗ ಮುಗಿಯುತ್ತೆ. 9ನೇ ಲಿಂಗ ಬರೋದೇ ಅರುಣಾಚಲಂನಲ್ಲಿರುವಂಥ ತಿರುವಣ್ಣಾಮಲೆಯಲ್ಲಿ ಇರುವಂಥ ಅಣ್ಣಮಲಯಾರ್. ಅದು 9ನೇ ಲಿಂಗ. ಸೊ ಈ 14 ಕಿಲೋಮೀಟರ್‌ಗಳ ಪಾದಯಾತ್ರೆಯಲ್ಲಿ ನಾವು ಟೋಟಲ್ 9 ಲಿಂಗಗಳನ್ನ ನೋಡ್ತೀವಿ. ನಾವು ಎಲ್ಲ ಲಿಂಗಗಳನ್ನ ನೋಡ್ಕೊಂಡು ನಡೀತಾ, ನಡೀತಾ, ನಡೀತಾ ಹೆಂಗೋದ್ವಿ, ಏನೋದ್ವಿ ಅಂತ ಗೊತ್ತೇ ಆಗಲಿಲ್ಲ ಕಣ್ರಿ. 14 ಕಿಲೋಮೀಟರ್ ಪಾದಯಾತ್ರೆನ ಮುಗಿಸೇ ಬಿಟ್ವಿ. ಸೊ ಪಾದಯಾತ್ರೆ ಅದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿ ನಾನು ನಿಮಗೆ ಹಾಕಿದ್ದೀನಿ. ಜಸ್ಟ್ ಅದನ್ನು ನೋಡ್ಕೊಳ್ಳಿ. ಅದು ಮುಗಿತಾ ಇದ್ದಂಗೆ ನಾನು ನಿಮಗೆ ಸಿಗ್ತೀನಿ. ನೋಡ್ತಾ ಇರಿ. ಹಾಗೆ ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಪಾದಯಾತ್ರೆ ಯಾಕೆ ಮಾಡಬೇಕು, ಅದ್ರ ರೀಸನ್ ಏನು, ಸುಮ್ಮನೆ ಮಾಡ್ತಾ ಇದ್ದಾರೆ ಎಲ್ಲರೂ ಅಂತಲೂ ನಾವು ಮಾಡಬೇಕಾ, ಅಥವಾ ಅದಕ್ಕೆ ಪರ್ಟಿಕ್ಯುಲರ್ ರೀಸನ್ ಇದೆಯಾ, ಸೈಂಟಿಫಿಕ್ ರೀಸನ್ ಇದೆಯಾ, ಎಲ್ಲದನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ಅವಾಗಲೇ ನಾನು ಹೇಳಿದಂಗೆ ಪಾದಯಾತ್ರೆ ಯಾಕೆ ಮಾಡಬೇಕು, ಇಲ್ಲಿ ನಿಜವಾಗ್ಲೂ ಏನಾದರೂ ಪವರ್ ಇದೆಯಾ, ಪಾದಯಾತ್ರೆ ಮಾಡೋದ್ರಿಂದ ನಮಗೆ ಯೂಸ್ ಇದೆಯಾ, ಅಥವಾ ಯಾರೋ ಹೇಳಿದ್ದಾರೆ ಅಂತ ಮಾಡ್ತಿದ್ದೀವಾ, ಇದು ನಿಜವಾಗ್ಲೂ ಸಂಸ್ಕೃತಿನ, ಇದನ್ನು ಯಾವ ಟೈಮಲ್ಲಿ ಮಾಡಬೇಕು, ಏನು ಎತ್ತ ಅಂತ ತುಂಬ ಪ್ರಶ್ನೆಗಳು ಎಲ್ಲರಿಗೂ ಕಾಣ್ತಾ ಇರೋದು. ವಿಡಿಯೋಗೆ 100 ವ್ಯೂಸ್ ಬಂದರೆ ಖಂಡಿತವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನೊಂದು ಸ್ಪೆಸಿಫಿಕ್ ವಿಡಿಯೋ ಮಾಡ್ತೀನಿ. ಯಾಕೆ ಪಾದಯಾತ್ರೆನ ಮಾಡಬೇಕು ನಾವು, ಇಲ್ಲಿ 14 ಕಿಲೋಮೀಟ್ರು, ಅದು ಸುಮ್ಮನೆ ಯಾರೋ ಮಾಡ್ತಾರೆ ಅಂತ ಮಾಡ್ತಾ ಇದೀವ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ರೀಸನ್ ಇದೆಯಾ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ಪಾದಯಾತ್ರೆ ಮುಗಿಸಿ ನಾವು ಹೋದ್ವಿ ದೇವಸ್ಥಾನಕ್ಕೆ. ದೇವಸ್ಥಾನ ರಶ್ ನೋಡಿ ಕಳೆದು ಹೋದ್ವಿ ಕಣ್ರಿ. ಒಂದು ಹಾಲಲ್ಲಿ ಎಲ್ಲರ ಜೊತೆ ನಾವು ಇದ್ವಿ, ಅನ್ಕೋತಾ ಇದ್ವಿ, ಓ ಇವತ್ತು ದರ್ಶನ ಆಗೋದು ನಮಗೆ ಡೌಟು, ಇಲ್ಲಿರೋ ಜನ ನೋಡಿದ್ರೆ ಒಂದೆರಡು ದಿನ ಇಲ್ಲೇ ಆಲ್ಟೋ ಹೋಗ್ತೀವೇನೋ ಅಂತ. ಬಟ್ ಆ ದೇವ್ರದೇ ಏನಿತ್ತೋ ಏನೋ ಗೊತ್ತಿಲ್ಲ, 1 ಅವರಲ್ಲಿ ನಮ್ಮದು ದರ್ಶನ ಎಲ್ಲ ಮುಗೀತು. ಸೊ ನಾವು ದರ್ಶನ ಎಲ್ಲ ನೋಡಿಕೊಂಡು ದೇವ್ರನ್ನ ಆರಾಮಾಗಿ ಕಣ್ ತುಂಬಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಇದು ನಮ್ಮ ತಿರುವಣ್ಣಾಮಲೈನ ಒಂದು ಸಣ್ಣ ಕತೆ. ಇಷ್ಟ ಆಗಿದ್ರೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ವಿಡಿಯೋಗೆ 100 ವ್ಯೂಸ್ ಬಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ನಾನು ಹೇಳ್ತೀನಿ ಪಾದಯಾತ್ರೆನ ಯಾಕೆ ಮಾಡಬೇಕು, 4 ಕಿಲೋಮೀಟರ್ನ ಗಿರಿ ಪ್ರದಕ್ಷಿಣೆ ಯಾಕೆ ಮಾಡಬೇಕು, ಅದರಿಂದ ಏನು ಯೂಸು ಅನ್ನೋದನ್ನು. ಸೊ ಮರಿಬೇಡಿ, ವಿಡಿಯೋಗೆ 100 ವ್ಯೂಸ್ ಮಾಡಿಸಿ. ಥ್ಯಾಂಕ್ ಯು.